ಮಾನ್ಯ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ. ಇವತ್ತು ತಮ್ಮ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಎಲ್ಲಿ? ಬಳ್ಳಾರಿ ಜಿಲ್ಲೆಯಲ್ಲಿ. ಒಳ್ಳೇದು, ಸಾಧನಾ ಸಮಾವೇಶ ಮಾಡ್ತಾರೆ ಎಲ್ಲರೂ. ಬಟ್ ನೀವೇನು ಸಾಧನೆ ಮಾಡ್ತೀವಿ ಅಂತ ಸಾಧನೆ ಸಮಾವೇಶ ಮಾಡ್ತಾ ಇದ್ದೀವಿ. ಹೇಳಿಯಪ್ಪ, ಏನು ಸಾಧನೆ ಮಾಡ್ತೀರಾ? ಏಕೆಂತಂದ್ರೆ ಯಾವುದು ಹೇಳ್ಕೊಳ್ಳುವಂಥ ಸಾಧನೆ ಈಗ ರಾಜ್ಯಕ್ಕೆ ಬೇಡಪ್ಪ, ಮೈಸೂರು ಜಿಲ್ಲೆ ಏನಾಗಿದೆ? ಮೈಸೂರಿನವರೇ ನೀವು. ಬಹಳ ಮುಖ್ಯಮಂತ್ರಿ ನೀವೇ. ಇನ್ನೊಬ್ರು ಅಂಬೇಡ್ಕರ್ ಸಾಧನೆ ಸದಾ ಮಾತಾಡು ನಮ್ಮ ಜಿಲ್ಲಾ ಮಂತ್ರಿಗಳು. ಹೇಳಿ, ಏನ್ ಮಾಡಿದ್ದೀರಾ ಮೈಸೂರಿಗೆ? ಆಮೇಲೆ ರಾಜ್ಯಕ್ಕೆ ಹೇಳ ಏನ್ ಮಾಡಿದ್ದೀರಾ ಅಂತ. ಮತ್ತೆ ಕೆಲವಾರು ಪ್ರಶ್ನೆಗಳಿದಾವೆ. ಮುಖ್ಯಮಂತ್ರಿಗಳೇ, ನಿಮ್ದೇ ಜಿಲ್ಲೆ ಮೈಸೂರು ಜಿಲ್ಲೆ, ಏನ್ ಕೊಟ್ರಿ? 2 ಬಜೆಟ್ ಅಲ್ಲಿ ಏನೂ ಇಲ್ಲ. ಸುಮ್ಮನೆ ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ. ಹೆಲಿಕಾಪ್ಟರ್ ಬರೋದು, ಹೆಲಿಕಾಪ್ಟರ್ ಹೋಗೋದು ಬಿಟ್ರೆ ಏನ್ ಮಾಡ್ತಾ ಇದ್ರಿ? ಈಗ ರಸ್ತೆಯಲ್ಲಿ ಬರೋಕ್ಕಾಗಲ್ವೇ? ಈಗೇನು ಒಳ್ಳೆ ರೋಡ್ ಇದೆ. ಹೆಲಿಕಾಪ್ಟರ್ ಬರ್ಬೇಕಾದ್ರೂ 3 ಗಂಟೆ ಆಗ್ಬೇಕಾದ್ರೆ ನಿಮ್ಮ ಮನೆಯಿಂದ ಹೊರಟು ಬಂದು ತಿರುಗಿ ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರಿ ಬರೀ 1 ಗಂಟೆ 20 ನಿಮಿಷದಲ್ಲಿ ಮೈಸೂರಿಂದ ಬಂದ್ಬಿಡ್ಬೋದಲ್ಲ, ಬೆಂಗಳೂರಿಂದ. ನೀವು ಮುಖ್ಯಮಂತ್ರಿ ಆಗ್ತಾವಿಂದ ಇಲ್ಲಿ ತನಕ ಹೆಲಿಕಾಪ್ಟರ್ಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಆಗಿರುವ ಖರ್ಚೆಷ್ಟು ಹೇಳಿ ಜನಕ್ಕೆ. ಈ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು. ಆಮೇಲೆ ನಿಮ್ಮ ಕಟು ನುಡಿಗಳಿಂದ ಸತ್ತ ಅಧಿಕಾರಿಗಳ ಸಂಖ್ಯೆ ಎಷ್ಟು, ಯಾರ್ಯಾರು, ಇದನ್ನು ಜನಕ್ಕೆ ಹೇಳಬೇಕು. ಮತ್ತೆ ಮೈಸೂರು ಮೂಡ ಹಗರಣದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಅದರ ಪಾತ್ರ ಏನು? ನಿಮ್ಮ ಪಟಾಲಾಂ ಪಾತ್ರ ಏನು? ಎಷ್ಟು ಸಾವಿರ ಸೈಟ್ಗಳು ಹೋಗುದು, ಎಷ್ಟು ಸಾವಿರ ಕೋಟಿ ಇವತ್ತಿನ ದಿವಸ ನಷ್ಟ ಆಯಿತು ಮೂಡಕ್ಕೆ. ಇದೆಲ್ಲ ತಿಳಿಸ್ಬೇಕಲ್ಲ ಸಾಧನಾ ಸಮಾವೇಶದಲ್ಲಿ. ನೀವೀಗ ತಿಳಿಸಲ್ಲ ಅಂದ್ರೂ ಸದ್ಯದಲ್ಲಿ ನಾವೇ ತಿಳಿಸ್ತೀವಿ, ನಾವೇ ಒಂದು ಸಾಧನಾ ಸಮಾವೇಶ ಮಾಡ್ತೀವಿ. ಮೈಸೂರಲ್ಲೇ ಒಂದು ಸಮಾವೇಶ ಮಾಡ್ತೀವಿ, ಯಾರು ಬರ್ತಾರೋ ಬರಲಿ. ನೀವು ಹೇಳ್ಬೇಕು. ನೀವು ಹೇಳಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಏನು ಅಂತ ನೆಕ್ಸ್ಟ್. ಹಾಗಾಗಿ ಮತ್ತು 10 ವರ್ಷ ಜಾತಿ ಜನಗಣತಿ ಈಚೆ ಬಿಡ್ಲೇ ಇಲ್ಲ ನೀವು. ಅದಕ್ಕೇನೋ ಒಂದು ಟೋಪಿ ಆಟ ಆಡಿದ್ವಿ. ಅದಾದ್ಮೇಲೆ ಈಗ ಒಳ ಮೀಸಲಾತಿ, ಅದ್ರ ಜಾತಿ ಜನಗಣತಿ ಅಂತ. ಅರೆ ಅದಕ್ಕೆ ಯಾಕ್ರಿ ಬೇಕು? 260 ಕೋಟಿ ರೂಪಾಯಿ ಖರ್ಚು ಮಾಡಿ 10 ವರ್ಷದಿಂದ ಆಗಿದೆ ಅದು. ಅದರಲ್ಲೇ ಇದೆ ಇದು ಜಾತಿ, ಇದು ಎಲ್ಲಾ ಜಾತಿಯವ್ರ ಜನಗಣತಿ ಆಗಿರುವಂತಹದ್ದು 10 ವರ್ಷದಲ್ಲಿ. ಅದರಲ್ಲಿ ಎಲ್ಲಾ ಜನಾಂಗದ್ದು ಗಣತಿ ಇದೆ. ಅಲ್ಲೇ ತಗೊಳ್ಳಿ, ಸಿಗುತ್ತಲ್ಲ ನಿಮ್ಗೆ. ತಿರುಗಿ ಹಾಕೊಂಡು ಸುಮ್ಮನೆ ಜನಕ್ಕೆ ಟೋಪಿ ಹಾಕೊಂಡು ಯಾಕೆ ನೀವೇನು ಕೆಲಸ ಮಾಡ್ತಾ ಇಲ್ವಲ್ಲ. ಅದರಿಂದ ಇದನ್ನು ಜನರ ಟೋಪಿ ಹಾಕೋದಿಕ್ಕೆ, ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ, ನಿಮ್ಮ ವೈಫಲ್ಯತೆಗಳನ್ನ ಮುಚ್ಚಾಕೋದಿಕ್ಕೆ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನ ನೀವು ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿ. ಜನಕ್ಕೆಲ್ಲ ಗೊತ್ತಾಗಿದೆ, ಜನಕ್ಕೆಲ್ಲ